ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಾಂಪೂ, ಹೇರ್ ಆಯಿಲು, ಕಂಡೀಷನರ್ ನಾನು ಯಾವ್ದು ಬಳಸ್ತೀನಿ ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತೀನಿ. ಆ ಆಯಿಲನ್ನು ನಿಮ್ಮ ಕೂದಲಿಗೆ ನೀವು ಬಳಸ್ತೀರಿ ಅಂತ ಹೇಳ್ರಿ ಅಂತ ಹೇಳೋದು ಇವತ್ತು ಅದಕ್ಕೋಸ್ಕರ ಶಾಂಪೂ ಬಳಸ್ತೀನಿ, ಯಾವ ಕಂಡೀಷನರ್ ಹಾಕ್ತೀನಿ ಮತ್ತು ಯಾವ ಆಯಿಲನ್ನು ನಾನು ಹಚ್ತೀನಿ ಅಂತ ಹೇಳೋದು ಇವತ್ತಿನ ವಿಡಿಯೋಳಗೆ ನಾನು ತೋರಿಸ್ಕೊಡ್ತೀನಿ. ಬಹಳ ವರ್ಷಗಳಿಂದ ನಾನು ಅದನ್ನೇ ಒಂದು ಯೂಸ್ ಮಾಡ್ಕೊತ ಬರ್ತಿದ್ದೀನಿ. ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಹಂಚ್ಕೊತೀನಿ. ಸೋಪ್ ಮಾಡಿರೋದನ್ನು ನಿಮ್ಗೆ ನಾನು ಶಾರ್ಟ್ಸ್ಗೂ ಹಾಕಿದ್ದೆ, ಇಲ್ಲೂ ನಾನು ನಿಮ್ಗೆ ಸೈಡಿಗೆ ಹಾಕ್ತೀನಿ. ಬಹಳನೇ ಚೆನ್ನಾಗದ ಫ್ರೆಂಡ್ಸ್. ಸೋಪ್ ಅಂತೂ ಎಷ್ಟು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಅಂತ ಹೇಳಂದ್ರೆ ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆ, ಬಂಗು ಮತ್ತು ಈ ಒಂದು ಅನ್ಇವನ್ ಸ್ಕಿನ್ ಟೋನ್ ಏನೈತಿ ಅದನ್ನು 100 ಗ್ರಾಮ್ ಸೋಪನ್ನು ನಾನು ಕೊಡ್ತೀನಿ. ಅದ್ರದ್ದು ರೇಟ್ ಏನು ಅಂತ ಹೇಳಂದ್ರೆ ನಾನು ಕೊಟ್ಟಿರೋಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಅಲ್ಲಿ ನಾನು ಹೇಳ್ತೀನಿ. ಕ್ವಾಂಟಿಟಿ ಕ್ವಾಲಿಟಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಅಲ್ಲಿ ನಾನು ಗೆದ್ದೆ ಅಂತ ಹೇಳಂದು. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಸೋಪ್ ಬೇಕು ಅಂತ ಹೇಳಂತೀರೋ ಅವರು ನಾನು ಕೊಡುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿಗೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಒಂದ್ಸರ್ತಿ ಈ ಒಂದು ಸೋಪನ್ನು ನೀವು ತರಿಸ್ಕೊಂಡು ನೋಡ್ರಿ, ಪದೇ ನೀವು ಆ ಸೋಪಿಗೆ ಆರ್ಡರ್ ಮಾಡ್ತೀರಿ. ಅಷ್ಟು ಚೆನ್ನಾಗಿ ಒಂದು ರಿಸಲ್ಟ್ ಕೊಡುವಂಥ ಸೋಪ್ ಇದಾಗಿರ್ತೈತಿ. ಬಂಗು ಪೌಡರ್ ಆಯಿತು, ಆಮೇಲೆ ಆಯಿಲ್, ಕುಂಕುಮಾದಿ ಆಯಿಲ್ ಆಯಿತು, ಸೋಪ್ ಎಲ್ಲನೂ ನೀವು ಆರ್ಡರ್ ತೊಗೊಳೋದಿದ್ರೆ ನನಗೆ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ರೇಟ್ ಏನು ಅಂತಾನು ಹೇಳ್ತೀನಿ. ಈ ಶಾಂಪೂ ಮತ್ತು ಕಂಡೀಷನ್ ಯಾವುದೆಲ್ಲ ಬಳಸ್ತೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತೀನಿ. ನಾನು ಬಳಸ್ತಾ ಇರುವಂಥ ಒಂದು ಶಾಂಪೂ ಯಾವುದಪ್ಪ ಅಂತ ಅಂದ್ರೆ ಯಾವುದೊಂದು ಚೆನ್ನಾಗೈತೆ ನನಗೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಂದು ಅಭ್ಯಾಸ. ಇದನ್ನು ಸಹಿತ ನಾವು ಯಾಕಂದ್ರೆ ಹೇರ್ ಕೇರ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೇಬೇಕಾಗತ್ತಾ. ಹಂಗಾಗಿ ನೀವು ನಿಮ್ಮ ಸ್ಕಿನ್ ಬಗ್ಗೆ ಮತ್ತು ಹೇರ್ ಬಗ್ಗೆ ಕಾಳಜಿ ವಹಿಸಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ಪ್ಯಾಂಟಿನ್ ನಾನು ಬಳಸಿರೋದು ಲೈವ್ಲಿ ಕ್ಲೀನ್ ಅಂತ ಹೇಳೋದು ಪ್ಯಾಂಟಿನ್ ನಾನು ಬಳಸೋದು. ನೋಡ್ರಿ ಆಗಲೇ ಖಾಲಿ ಹಾಕೊಂಡೈತಿ. ಈ ಶಾಂಪೂನ ನಾನು ಬಳಸ್ತಾ ಬರ್ತಿದ್ದೀನಿ. ಇದು ಖಾಲಿ ಆದಮೇಲೆ ನಾನು ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಶಾಂಪೂನ ಮನೇಲೆ ರೆಡಿ ಮಾಡಿ ನಿಮ್ಮ ಜೊತೆಗೂ ನಾನು ಅದನ್ನ ಹಂಚ್ಕೊತೀನಿ. ಹಂಗೆ ನಾನು ಅದನ್ನೇ ಮುಂದೆ ಹಚ್ಕೊಂತ ಹೋಗ್ಬೇಕಂತ ಮಾಡೀನಿ. ಯಾಕಂತಂದ್ರೆ ಮೊದಲಿಗೆ ನಾನು ಹಚ್ತಿರೋದು ಅಂಟುವಾಳಕಾಯಿನ ನೆನೆಸಿ ಅದನ್ನ ಕಿವುಚಿ ಅದ್ರದ್ದು ರಸ ಬರ್ತೈತಲ್ಲ, ಅಂಟುವಾಳಕಾಯಿ ರಸ, ಅದನ್ನು ಮಾತ್ರ ಹಚ್ತಿದ್ವಿ ನಾವು ಕೂದಲಿಗೆ. ಎಷ್ಟು ಚೆನ್ನಾಗಿರ್ತಿದ್ವು, ಅಷ್ಟು ಶೈನ್ ಆಗಿರ್ತಿದ್ವು ಅಂತ ಅಂದ್ರೆ ನಾವು ಆ ಟೈಮಲ್ಲಿ ನಾವು ಕಂಡೀಷನ್ ಹಚ್ಚೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಂಡೀಷನರ್ ನಾವು ಯೂಸ್ ಮಾಡ್ತಾನೆ ಇರಲಿಲ್ಲ. ಯಾವಾಗ ನಾವು ಶಾಂಪೂ ನಮಗೆ ತಿಳುವಳಿಕೆ ಬಂದ ಮೇಲೆ ಶಾಂಪೂ ಯೂಸ್ ಮಾಡೋಕೊಂತೀವಿ, ಆವಾಗ ನಮಗೆ ಕಂಡೀಷನರ್ ಅವಶ್ಯಕತೆ ಆಯಿತು. ಅದಕ್ಕೋಸ್ಕರ ಇಲ್ಲಿ ನಾನು ಕಂಡೀಷನರ್ನು ನಾನು ನಿಜವಾಗ್ಲೂ ಬಳಸ್ತೀನಿ. ಯಾಕಂದ್ರೆ ಹಾನೆಸ್ಟಾಗಿ ನಿಮ್ಮ ಇದ್ರ ಹೇಳ್ಕೊಂಡು ಹೋಗ್ತೀನಿ ನಾನು. ಯಾಕಂದ್ರೆ ನಾನೇನು ಬಳಸ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ಬೇಕಾಗಿರ್ತೈತಿ. ಹಾಗಾಗಿ ನಾನು ನಿಮಗೆ ಕರೆಕ್ಟಾಗಿ ನಾನು ನಿಮಗೆ ಹೇಳ್ತೀನಿ. ಈಗ ಇದು ಖಾಲಿ ಆಗೋವರೆಗೂ ಅಷ್ಟೇ ನಾನು ಇದನ್ನ ಬಳಸ್ತೀನಿ. ನಂತರ ಒಂದು ಯಾಕಂದ್ರೆ ನಾನು ಈಗ ಪೂರ್ತಿಯಾಗಿ ಆಯುರ್ವೇದಿಕ್ಕು ನೈಸರ್ಗಿಕವಾಗಿರೋದನ್ನು ನಾನು ಬಳಸಬೇಕು ಅಂತ ಹೇಳೋದು ಆ ಕಡೆನೇ ನಾನು ಒಲ್ತಾ ಇದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟು ನಾನು ಒಂದು ನೈಸರ್ಗಿಕವಾಗಿ ಮನೆಯಲ್ಲಿ ಅಂಟುವಾಳಕಾಯಿ, ಶಾಗೆಕಾಯಿ ಎಲ್ಲಾನು ತಂದಿಟ್ಕೊಂಡಿದ್ದೀನಿ. ಅದನ್ನು ನಾನು ಶಾಂಪೂ ಮಾಡಿ ನಿಮಗೆ ತೋರಿಸ್ತೀನಿ. ಮತ್ತು ಅದನ್ನ ಯಾವ ರೀತಿ ಬಳಸೋದು ಅಂತ ಹೇಳೋದು ನಾನು ಇದು ಖಾಲಿ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಇದು ಚೆನ್ನಾಗೈತೆ ಫ್ರೆಂಡ್ಸ್. ಶಾಂಪೂ ಮಾತ್ರ ಚೆನ್ನಾಗೈತಿ, ಇಲ್ಲ ಅಂತ ಅನ್ನಂಗಿಲ್ಲ. ಬಹಳ ವರ್ಷ ಆಯ್ತು ನಾನು ಅಂದರೆ ಇದ್ರೊಳಗನೆ ಬೇಕಾದಷ್ಟು ಬರ್ತಾವೆ. ಒಂದು ವೈಟ್ ಕಲರ್ ಬರ್ತೈತಿ, ಆಮೇಲೆ ಬೇರೆ ಕಲರ್ ಎಲ್ಲ ಬರ್ತಾವೆ ಇದ್ರೊಳಗೆ. ಅದನ್ನು ನಾನು ಅವನ್ನ ಯಾವನು ಬಳಸಕ್ಕೆ ಹೋಗಿಲ್ಲ. ಇದ್ರ ಒಂದನ್ನು ನಾನು ಬಳಸ್ಕೊತ ಬಂದೀನಿ. ನಿಮಗೆ ಒಂಥರ ಜೆಲ್ ಇದ್ದಂಗೆ ಇರ್ತೈತೆ. ನೋಡ್ರಿ, ಇದು ಅಲೋವೆರಾ ಜೆಲ್ ಇರುತ್ತಲ್ಲ ಆ ರೀತಿ ಇರುತ್ತೆ. ನಿಮಗೆ ಕಾಣಿಸ್ತೈತಿ ಇಲ್ಲಿ ನೋಡ್ಲಿ, ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಇದೇ ನನ್ನ ಸ್ಕಿನ್, ನನ್ನ ಹೇರಿಗೆ ಚೆನ್ನಾಗಿ ಅನಿಸಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಕಲರ್ ಇಲ್ಲ. ಒಂದು ರೀತಿ ಜೆಲ್ ಐತಿ, ಅಲೋವೆರಾ ಜೆಲ್ ಇರ್ತಲ್ಲ ಆ ರೀತಿ ಐತಿ. ಇದನ್ನ ನಾನು ಭಾಳ ವರ್ಷದಿಂದ ಬಳಸ್ತಾ ಇದ್ದೀನಿ. ಬೇರೆ ಯಾವ ಕಲರ್ ಇದ್ದಿದ್ದು ನಾನು ಕೊಟ್ಟರು ನಾನು ತೊಗೊಂಡಿಲ್ಲ. ಇಲ್ಲ ಅಂತಂದ್ರೆ ಹಂಗೆ ತಲೆ ಸ್ನಾನ ಮಾಡಿದ್ದೀನಿ ಹೊರತು ಶಾಂಪು ನಾನು ಚೇಂಜ್ ಮಾಡೋಕೆ ಹೋಗಿಲ್ಲ. ಅಷ್ಟು ನಾನು ಈ ಶಾಂಪು ನಾನು ಬಳಸ್ಕೊತ ಬಂದೀನಿ. ಅಷ್ಟೇ ಚೆನ್ನಾಗೈತಿ ಶಾಂಪು, ಇಲ್ಲ ಅಂತ ಆಗಂಗಿಲ್ಲ. ತಲೆ ಸ್ನಾನ ಮಾಡಿದಾಗ ನನಗೆ ಈ ಒಂದು ಶಾಂಪು ಯೂಸ್ ಮಾಡಿದಾಗಿಂದ ನನಗೆ ಯಾವುದೇ ರೀತಿ ಕೂದಲು ಉದುರೋದಾಗಲಿ, ಆಮೇಲೆ ಇದು ಜಿಡ್ ಅನ್ನೋದಾಗಲಿ ಅದ್ರ ಯಾವುದೇ ರೀತಿ ಆಗಂಗಿಲ್ಲ. ನನಗೆ ಇದು ಚೆನ್ನಾಗಿರೋದ್ರಿಂದ ನನ್ನ ಕೂದಲಿಗೆ ಇದು ಒಗ್ಗಿರೋದ್ರಿಂದ ನಾನು ಇದನ್ನೇ ಬಳಸ್ಕೊಂತ ಬರ್ತಾ ಇದ್ದೀನಿ. ಈ ಶಾಂಪೂನ ಒಂದೇ ನೋಡೋಣ ಅಂತ ಹೇಳಂದ್ರೆ ಇದನ್ನ ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೆ ನಾನು. ನೋಡ್ರಿ, ಮಾಮಾ ಅರ್ತ್ ರೋಸ್ಮೆರಿ ಆಂಟಿ ಹೇರ್ ಫಾಲ್ ಶಾಂಪೂ ಅಂತ ಹೇಳಂದು ಇದನ್ನ ಬಹಳಷ್ಟು ಜನ ಬಳಸ್ತಾ ಇರ್ಬೋದು ಅನಿಸ್ತೈತಿ. ಎಲ್ಲರಿಗೂ ಎಲ್ಲಾನು ಆಗ್ಬರ್ಬೇಕಂತ ಇಲ್ಲ. ಒಬ್ಬೊಬ್ರಿಗೆ ಒಂದು ಕ್ರೀಮ್ ಆಗಿಬರ್ತೈತಿ, ಒಬ್ಬೊಬ್ರಿಗೆ ಒಂದು ಶಾಂಪೂ ಆಗಿಬರ್ತೈತಿ, ಒಬ್ಬೊಬ್ಬರಿಗೆ ಒಂದೊಂದು ಏನದು ಸನ್ಸ್ಕ್ರೀನ್ ಲೋಷನ್ ಆಗಿರ್ತೈತಿ, ಅವ್ರಿಗೆ ಒಂದು ಮಾಯ್ಶ್ಚರೈಸರ್, ಈ ರೀತಿಯಾಗಿರುವಂಥದ್ದಾದಾಗ ಏನಾಗುತ್ತೆ. ಈಗ ನನಗೆ ಇದು ಚೆನ್ನಾಗೈತಿ ಅಂತ ಹೇಳಂದು 2 ಬಾಟ್ಲ್ ತೊಗೊಂಬಂದು ಇಟ್ಕೊಂಡೆ ನಾನು. ಆದರೆ ಇದು ನನಗೆ ಹಚ್ಚಿದಾಗ ಇದು ಶಾಂಪೂ ಚೆನ್ನಾಗೈತಿ, ಇಲ್ಲ ಅನ್ನಂಗಿಲ್ಲ. ಆದರೆ ನನಗೆ ಇದು ಹಚ್ಚಿದಾಗ ನಾನು ತಲೆ ಸ್ನಾನ ಮಾಡಿದ್ದೀನಿ ಅಂತ ನನಗೆ ಅನ್ಸಂಗೇ ಇಲ್ಲ. ಯಾಕಂತಂದ್ರೆ ಒಂಥರ ಜಿಡ್ಡಾಗಿರ್ತೈತೆ. ತಲೆ ಸ್ನಾನ ಮಾಡಿದಾಗ ಪೂರ್ತಿ ಹೇರ್ಸ್ ಎಲ್ಲ ಒಂಥರ ಶೈನ್ ಆಗೋದು, ಈ ರೀತಿ ಎಲ್ಲ ಕ್ಲೀನ್ ಆಗಿರೋದು ಅನಿಸುತ್ತಲ್ಲ, ಹಂಗೆ ಅನ್ಸಂಗೇ ಇಲ್ಲ. ಇದು ಒಂಥರ ಜಿಡ್ಡಾಗಿ ಎಣ್ಣೆ ಹಚ್ಚಿದಾಗ ಯಾವ ರೀತಿ ಇರ್ತೋ ಆ ರೀತಿಯಾಗಿ ನನಗೆ ಈ ಶಾಂಪೂ
ಅನ್ಸಾಕುಂತು. ಹಾಗಾಗಿ ನಾನು ಇದನ್ನು ಶಾಂಪೂನ ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ನಾನು ಎಲ್ಲಿಗೆ ಬಂದೆ ಮತ್ತು ನನ್ನ ಪ್ಯಾಂಟಿನ್ಗೆ ನಾ ಬಂದಿರೋದು. ಮನೆಯಲ್ಲಿ ಶಾಂಪೂ ರೆಡಿ ಆಗುವವರೆಗೂ ಇದೇ ಒಂದು ಪ್ಯಾಂಟಿನ್ ಶಾಂಪೂನ ನಾನು ಬಳಸ್ತೀನಿ. ಈಗ ಕಂಡೀಷನರಿಗೆ ಬರೋಣ. ಕಂಡೀಷನರ್ ಅಂತೂ ಇದೂ ಭಾಳ ಚೆನ್ನಾಗೈತಿ. ಇದು ಸಹಿತ ಪ್ಯಾಂಟಿನು ನೋಡ್ರಿ, ಪ್ಯಾಂಟಿನು ಇದು ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ಕಂಡೀಷನರು ಇದು ಕೂಡ ನಾನು ಪ್ಯಾಂಟಿನನ್ನೇ ನಾನು ತೊಗೊಂಡಿರೋದು. ಪ್ಯಾಂಟಿನ್ ಸಿಲ್ಕಿ ಸ್ಮೂತ್ ಅಂತ ಹೇಳಂದು ಈ ಕಂಡೀಷನರ್ ಇರೋದು. ಇದನ್ನ ನಾನು ಬಳಸ್ತಾ ಇದ್ದೀನಿ. ನೋಡ್ಬೋದು ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್. ಇದು ಮಾತ್ರ ಇದು ಚೆನ್ನಾಗೈತಿ. ನೀವು ಇದನ್ನು ಬೇಕಿದ್ರೆ ತರಿಸ್ಕೋಬೋದು. ನಾನು ನಿಜ ಹೇಳಬೇಕಂದ್ರೆ ನಾನು ತರಿಸ್ಕೊಂಡಿರೋದು, ನಾನು ಯೂಸ್ ಮಾಡಿರೋದು, ನನಗೆ ಚೆನ್ನಾಗಿ ಅನಿಸಿರೋದನ್ನು ಮಾತ್ರ ನಾನು ನಿಮ್ಮ ಎದುರಿಗೆ ಹಂಚ್ಕೊತೀನಿ. ಇಲ್ಲ ಅಂದ್ರೆ ನಾನು ಯಾವುದನ್ನು ನಾನು ನಿಮಗೆ ಹಂಚ್ಕೊಳಕ್ಕೆ ಹೋಗಂಗಿಲ್ಲ. ಇದು ಚೆನ್ನಾಗೈತಿ. ಇದು ಆಗಲೇ ಅರ್ಧಕ್ಕರ್ಧ ಇದು ಖಾಲಿ ಆಗೈತಿ. ನೋಡ್ರಿ ಪೂರ್ತಿ ಆಗಿದೆ, ಇನ್ನೂ ಸ್ವಲ್ಪ ಐತೆ ಅಷ್ಟೇ. ಅರ್ಧಕ್ಕರ್ಧ ಪೂರ್ತಿ ಖಾಲಿ ಆಗೈತಿ. ಪ್ಯಾಂಟಿನ್ ಸಿಲ್ಕಿ ಸ್ಮೂತ್ ಅಂತ ಹೇಳಂದು ಐತಿ. ಇದನ್ನು ನೀವು ಬೇಕಿದ್ರೆ ಇದನ್ನು ತರಿಸ್ಕೋಬೋದು. ಹಂಗೆ ಪ್ಯಾಂಟಿನ್ ಶಾಂಪೂ, ಪ್ಯಾಂಟಿನ್ ಕಂಡೀಷನರು ಇದು ಯಾರಿಗೆ ಆಗಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನಗಂತೂ ಇದು ಒಂದು ಒಳ್ಳೆ ಕಂಪನಿನೂ ಐತಿ. ಆಮೇಲೆ ಇದನ್ನ ಈ ಒಂದು ಶಾಂಪೂಗಳನ್ನ ಭಾಳನೇ ಜನ ಯೂಸ್ ಮಾಡಕ್ಕೆ ಕುಂತಾರ. ಇದ್ರೊಳಗೆ ಆಮೇಲೆ ರೋಸ್ ಮೇರಿ ಎಲ್ಲ ಐತಿ. ಆಮೇಲೆ ಆಲ್ ಟೈಪ್ ಹೇರ್ಸ್ಗೂ ಅಂತ ಅಂದು ಹೇಳಂದು ಐತಿ ಇದು. ಆದ್ರೆ ನನ್ನ ಹೇರ್ಸ್ಗೆ ಇದು ಯಾಕೆ ಹಾಕಿ ಬರಲಿಲ್ಲ ಗೊತ್ತಿಲ್ಲ. ಕೊಳೆ ಹೋಗುತ್ತಾ, ಆದ್ರೆ ಆಯಿಲ್ ಜಿಡ್ಡಾಗಿರೋದು ನನಗೆ ಕಡಿಮೆ ಆಗಲಿಲ್ಲ. ಅದಕ್ಕೋಸ್ಕರ ಅದೇ ನನ್ನ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಅವರು ಅದನ್ನ ಯೂಸ್ ಮಾಡ್ತಿದ್ದಾರೆ. ನಾನಂತೂ ಈ ಪ್ಯಾಂಟಿನನ್ನೇ ನಾನು ಯೂಸ್ ಮಾಡ್ತಿರೋದು. ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದ್ರೆ, ನೀವು ಯಾವುದೇ ಹೇರ್ ಆಯಿಲ್ ಬಳಸ್ತೀರಿ ಅಂತ ಹೇಳಂದು, ನಾನು ಯಾವ ಹೇರ್ ಆಯಿಲ್ನ ಬಳಸ್ತೀನಿ ಅಂತ ಹೇಳಂದು ಕೇಳಿದಿರಿ. ಅದನ್ನು ನಾನು ಇಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ನಾನು ನಿಮ್ಮ ಮನೆಯಾಗ ಮಾಡಿ ತೋರಿಸಿದ್ದೆ. ಈ ಆಯಿಲನ್ನು ಇದರೊಳಗೆ ತುಂಬಾ ಹಾಕಿ ನಾನು ವಿಡಿಯೋನು ಹಾಕಿದ್ದೆ. ನಾನು ಆಯಿಲ್ ಒಂದು ಚೇಂಜ್ ಮಾಡ್ತಿರ್ತೀನಿ. ಕೊಬ್ಬರಿ ಎಣ್ಣೆನ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆಯಿಂದ ನಾನು ಈ ಆಯಿಲನ್ನು ರೆಡಿ ಮಾಡ್ತೀನಿ. 10 ರೀತಿಯಾಗಿರುವಂಥ ಒಂದು ಹರ್ಬ್ಸನ್ನು ಹಾಕಿ ಈ ಒಂದು ಆಯಿಲನ್ನು ನಾನು ರೆಡಿ ಮಾಡಿದ್ದೀನಿ. ಭಾಳ ಚೆನ್ನಾಗೈತೆ ಫ್ರೆಂಡ್ಸ್ ಆಯಿಲ್ ಮಾತ್ರ. ಇದನ್ನು ನಾನು ಮನೆಗೆ ಯೂಸ್ ಮಾಡೋದು. ಈಗ ನಾನು ನಿಮಗೆಲ್ಲರಿಗೂ ಹೇಳೋದಾಗೈತಿ, ನಾನು ಯಾವ ಶಾಂಪೂ ಬಳಸ್ತೀನಿ, ಯಾವ ಕಂಡೀಷನರ್ ಬಳಸ್ತೀನಿ, ಯಾವ ಆಯಿಲ್ ಬಳಸ್ತೀನಿ, ಹೇರ್ ಆಯಿಲ್ ಬಳಸ್ತೀನಿ ಅಂತ ಹೇಳಂದು. ಮತ್ತು ಸೋಪು, ಈ ಒಂದು ಫೇಸ್ ಆಯಿಲು, ಕುಂಕುಮಾದಿ ಆಯಿಲನ್ನಂತೂ ನಾನು ಮನೆಗೆ ರೆಡಿ ಮಾಡಿಕೊಂಡು ಅದನ್ನು ನಾನು ಮನೆಯಲ್ಲಿರುವಂಥದ್ದನ್ನೇ ನಾನು ಬಳಸ್ತಾ ಇದ್ದೀನಿ ಅಂತ ಹೇಳಂದು ಇಲ್ಲಿ ಹೇಳ್ತೀನಿ. ನಾನು ನಿಮ್ಮೆಲ್ಲರಿಗೂ ಈ ಒಂದು ನಾನು ಮನೇಲಿ ಏನೇನೆಲ್ಲ ನಾನು ಬಳಸ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ನಾನು ಭಾಳನೇ ಚೆನ್ನಾಗದವು ಕೂದಲು. ಎಷ್ಟು ಉದ್ದ ಬಿಡ್ತೀವಿ ಅಷ್ಟು ಉದ್ದವೂ ಬೆಳೀತಾ ಹೋಗ್ತಾವೆ. ಯಾಕಂತಂದ್ರೆ ನಾನು ಆಯಿಲನ್ನು ಅಷ್ಟು ಚೆನ್ನಾಗಿ ನಾನು ಅಪ್ಲೈ ಮಾಡ್ತೀನಿ. ಪ್ರತಿದಿನ ನನಗೆ ಆಯಿಲ್ ಇರಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ಒಬ್ಬೊಬ್ಬರು ಹೊರಗೆ ಹೊಂಟಾಗ ತಲೆ ಸ್ನಾನ ಮಾಡಿಕೊಂಡು ಹೊರಗೆ ಹೋಗ್ತಾರೆ. ಆದರೆ ನನಗೆ ಅದು ಆಯಿಲ್ ಇದ್ರೂ ಆಯ್ತು ಇಲ್ದಂಗೆ ಇದ್ರೂ ಆಯ್ತು ನನಗೇನು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಹಾಗಾಗಿ ನಾನು ಪ್ರತಿದಿನ ಆಯಿಲನ್ನು ನಾನು ನನ್ನ ಹೇರಿಗೆ ಹಾಕಿ ನಾನು ಮಸಾಜ್ ಮಾಡ್ತಾನೆ ಇರ್ತೀನಿ. ಪ್ರತಿಯೊಬ್ಬರು ಹೇರಿ ಒಂದು ನಾವು ಗಿಡಕ್ಕೆ ನೀರು ಹಾಕದೇ ರೀತಿ ನಾವು ಆಯಿಲ್ ಕೂದಲಿಗೆ ಹಚ್ಚೋದ್ರಿಂದ, ಅದಕ್ಕೋಸ್ಕರ ದಯವಿಟ್ಟು ಮನೆಯಲ್ಲಿ ನೀವು ಪ್ರತಿದಿನ ನಿಮ್ಗೆ ಹಚ್ಚೋಕ್ಕಾಗಲಿಲ್ಲ ಅಂದರೂ ಕನಿಷ್ಠ ಪಕ್ಷ ವಾರದಲ್ಲಿ 2 ರಿಂದ 3 ಬಾರಿನಾದರೂ ಕೂದಲಿಗೆ ಎಣ್ಣೆನ ಹಚ್ಚಿರಿ ಅಂತ ಹೇಳಂದು ಹೇಳ್ತೀನಿ. ನಾನು ಬಳಸೋವಂಥ ಶಾಂಪೂ ಆಯ್ತು, ಕಂಡೀಷನರ್ ಆಯ್ತು, ಹೇರ್ ಆಯಿಲ್ ಆಯ್ತು ಎಲ್ಲಾನು ನಿಮ್ಮಿದ್ರೆ ನಾನು ಇವತ್ತು ಹಂಚ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಒಂದು ಶಾಂಪೂ ಕಂಡೀಷನರ್ನ ತಂದು ಯೂಸ್ ಮಾಡ್ಬೋದು. ಚೆನ್ನಾಗೈತಿ, ಚೆನ್ನಾಗಿಲ್ಲ ಅಂತ ನಾನು ಹೇಳಂಗಿಲ್ಲ, ಚೆನ್ನಾಗೈತೆ. ಅಂದರೆ ನಾನು ಭಾಳ ವರ್ಷಗಳಿಂದ ಅದನ್ನು ಬಳಸ್ತಾ ಬಂದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಗ್ಯಾರಂಟಿ ಇರೋದ್ರಿಂದ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇರ್ಸ್ ಸಹಿತನೂ ವೈಟ್ ಹೇರ್ಸು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗೀಗ ಸ್ಟಾರ್ಟ್ ಆಗ್ತಿದ್ದಾವೆ. ಅಲ್ಲೊಂದು ಚೆನ್ನಾಗದಾವ ನನ್ನ ಹೇರ್ಸ್. ಅಲ್ಲಲ್ಲೇ ಒಂದೊಂದು ಆಗ್ತಾ ಇರೋದ್ರಿಂದ ನಾನು ಒಂದು ಹೇರ್ಡೈನ ಬಳಸ್ತಿರೋದು. ನಿಜ ಅದನ್ನು ಹೇರ್ಡೈ ಬಳಸೋಕ್ಕೂ ಇಷ್ಟ ಇಲ್ಲ, ಅನಿವಾರ್ಯ ಆಗಿರೋದ್ರಿಂದ ವಯೋಸಹಜವಾಗಿ ಅವು ಬರೋವಂಥದ್ದಕ್ಕೆ ನಾವೇನು ಮಾಡೋಕ್ಕಾಗಂಗಿಲ್ಲ. ಅದನ್ನು ನಾವು ಸರಿದೂಗಿಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತಿ. ನಾನು ಅದೇ ರೀತಿ ಹೋಗ್ತಾ ಇರ್ತೀನಿ. ಭಾಳನೇ ಮನುಷ್ಯನಿಗೆ ಒಂದು ತಾಳ್ಮೆ ಆಯ್ತು, ಸಹನೆ ಇತ್ತು ಅಂತ ಅಂದ್ರೆ ನಾವು ಎಲ್ಲದಕ್ಕೂ ನಾವು ಒಪ್ಕೊಂಡ್ಬಿಡ್ತೀವಿ. ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಅಡ್ಜಸ್ಟ್ ಆಗಕ್ಕೆ ಆಗಂಗಿಲ್ಲ ಅಂದಾಗ ಮಾತ್ರ ನಮಗೆ ಕಿರಿಕಿರಿ ಅನಿಸ್ತತಿ. ಅದಕ್ಕೋಸ್ಕರ ಎಲ್ಲರಿಗೂ ಹೇಳ್ತೀನಿ, ಸಮಾಧಾನದಿಂದ ಇರ್ರಿ, ಒಂದು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿರಿ, ಎಲ್ಲನೂ ಸರಿ ಹೋಗ್ತಾ ಇರ್ತೈತಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈಗ ನನ್ನ ಹತ್ರ ಸೋಪು, ಆಯಿಲು ಮತ್ತು ಫೇಸ್ ಆಯಿಲು, ಹೇರ್ ಆಯಿಲ್ ಏನಿದ್ರೆ ಬೇಕಿದ್ರೆ ನನಗೆ ಒಂದು ನಾನು ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಅಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.